ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾಕೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗ್ತವೆ. ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ವಿಶೇಷವಾಗಿ ನಮ್ಮೂರು ಯೂಟ್ಯೂಬ್ ಚಾನಲ್ ಇರುವುದೇ CBSE ಸಿಲೆಬಸ್ಸಿಗಂತಲೇ ಇದೆ. ಅದು CBSE ಯೂಟ್ಯೂಬ್ ಚಾನಲ್. ಅದು ನೀವು ಯಾವ ಯೂಟ್ಯೂಬ್ ಚಾನಲ್ ನಿಮಗೆ CBSEದೇ ಪರ್ಟಿಕ್ಯುಲರ್ ಆಗಿ ಸಿಗಲ್ಲ. ಅದು ನಮ್ಮೂರು ಯೂಟ್ಯೂಬ್ ಚಾನಲೇ ಮಾತ್ರ ಸಿಗುತ್ತದೆ. ಎಲ್ಲ ರೀತಿಯ ಮಾಹಿತಿಯನ್ನು ನಾನು ಅಲ್ಲಿ ಹಾಕಿರ್ತೀವಿ. ಹಾಗಾಗಿ ಇಷ್ಟು ವರ್ಷದಲ್ಲಿ ನಮ್ಮ ಚಾನಲ್ ಮೂಲಕ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಕನ್ನಡದ ಬಗ್ಗೆ ಇರ್ಬೋದು ಅಥವಾ ಇತರೆ ಸಬ್ಜೆಕ್ಟ್, ಕೇವಲ ನಾನು ಕನ್ನಡ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟ್ ಬಗ್ಗೆ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬಂದಲ್ಲಿ ಅದಕ್ಕೆ ಒಂದು ಮಕ್ಕಳ ಪರವಾಗಿ ಒಂದು ಹೋರಾಟ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಚಾನಲನ್ನು ಕಟ್ಟಿ ಅದನ್ನು ಹೋರಾಟದ ಮೂಲಕ ಮಕ್ಕಳ ಪರವಾಗಿ ನಿಂತಿರುವಂಥ ಏಕೈಕ ಚಾನಲ್ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಹಾಗಾಗಿ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ಬ್ಯಾಂಗ್ಳೂರು ಸಹೋದಯ ಕ್ವಶನ್ ಪೇಪರ್, ಪ್ರಿ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಬಂದಿದೆ. ನೀವುಗಳೆಲ್ಲರೂ ನೋಡಿದ್ದೀರಾ. ಸಾಕಷ್ಟು ಗೊಂದಲಗಳನ್ನು ಸಹ ಶಿಕ್ಷಕರು ಎದುರಿಸಿದ್ರು. ಅದು ಸರಿಯಾಗಿಲ್ಲ, ತಪ್ಪಿದೆ, ಹಾಗೆ ಹೀಗೆ ಅಂತ ಎಲ್ಲ ರೀತಿಯನ್ನು ನೋಡಿದ್ವಿ ನಾವು ಅಲ್ವಾ. ಹಾಗಾಗಿ ನಾನು ಹೇಳೋದೇನೆಂದರೆ CBSE ಬೋರ್ಡ್ ಇರ್ಬೋದು ಅಥವಾ ಸಹೋದಯ ಬೋರ್ಡ್ ಇರ್ಬೋದು, ಯಾವುದೇ ಬೋರ್ಡ್ ಇರ್ಬೋದು, ನಿಮ್ಮಗಳಿಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದೆ ಅಂದರೆ ಅದನ್ನು ಕರೆಕ್ಟಾಗಿ ನಿಭಾಯಿಸ್ಬಿಡಿ. ಯಾಕೆ ಸುಮ್ಮನೆ ಗೊಂದಲ ಮಾಡ್ಕೊಳ್ತೀರಾ? ಯಾಕಂದರೆ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಶಿಕ್ಷಕರಂತೂ ಬಿಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರು 360 ದಿನ ಮಕ್ಕಳೊಂದಿಗೆ ಕನ್ನಡದಲ್ಲಿಗೆ ಸತತವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ತಪ್ಪು ತೆಗೆದು ಬಿಟ್ರಿ ಅಂದರೆ ಶಿಕ್ಷಕರಿಗೆಲ್ಲ ಕೋಪ ಉಂಟಾಗ್ಬಿಡುತ್ತದೆ. ಅದನ್ನು ಹೇಳಬೇಕು ಅಂತ ಅಲ್ಲ, ಯಾಕಂದ್ರೆ ಆ ಮೂಮೆಂಟ್ ಹಂಗೆ ಬರುತ್ತದೆ. ಅದು ಯಾಕಂದ್ರೆ ಔಟ್ ಆಫ್ ಸಿಲೆಬಸ್ ಯಾಕೆ ತೆಗಿತೀರಾ? ಯಾಕೆ ಕರಿಕ್ಯುಲಮ್ ಕೊಟ್ಟಿದೆ ಬೋರ್ಡು? ಯಾಕೆ ಪೋರ್ಷನ್ ಕೊಟ್ಟಿದೆ? ಯಾಕೆ ಪ್ಯಾಟರ್ನ್ ಕೊಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ಸಾಕಷ್ಟು ಗೊಂದಲ ಉಂಟಾಗುತ್ತದೆ ವಿದ್ಯಾರ್ಥಿಗಳಲ್ಲಿ. ನಾನು ಬಹಳಷ್ಟು ಸಮಯ ಹೇಳಿದ್ದೀನಿ, ಮಕ್ಕಳು MA BEd ಅಲ್ಲ, PhD ಅಲ್ಲ, ಪಂಡಿತ್ ಅಲ್ಲ, ಸರ್ವಜ್ಞರ್ ಅಲ್ಲ. ಮಕ್ಕಳು ಕಲಿಯುವ ಹಂತ. ಆವಾಗ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂಥ ಯಾವುದೋ ಶಬ್ದಮಣ ದರ್ಪಣದಲ್ಲಿರುವಂಥ ಗ್ರಾಮರ್ಗಳನ್ನೆಲ್ಲ ತಂದು ನೀವು ಇಲ್ಲಿ ಹಾಕಿಬಿಟ್ರೆ ಅದು ಕಷ್ಟ ಆಗುತ್ತದೆ ಮಗುವಿಗೆ ಅಂತ. ಮತ್ತು ಬೇರೆ ಏನಲ್ಲ, ನಿಮ್ಮನ್ನೇನು ದ್ವೇಷ ಮಾಡಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ಅಂದರೆ ಇದು ಸರಿಯಾಗಿಲ್ಲ, ಇದು ಮಕ್ಕಳ ಮಟ್ಟಕ್ಕಿಲ್ಲ ಅಂತ ಶಿಕ್ಷಕರ ವಾದ ಆಗಿರುತ್ತದೆ. ಅದಕ್ಕಿಂತ ನಾವಂತೂ ನಮ್ಮೂರು ಯೂಟ್ಯೂಬ್ ಚಾನಲ್ ಮೂಲಕ ಅನೇಕ ರೀತಿಯ ವಾದ ವಿವಾದಗಳು, ಚರ್ಚೆಗಳು ಇದು ನಡೀತಾನೇ ಇದೆ. ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮೂರು ಯೂಟ್ಯೂಬ್ ಚಾನಲ್. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆನ್ಲೈನ್ ಕ್ಲಾಸಸ್ ಮಾಡುತ್ತದೆ ಉಚಿತವಾಗಿ, ಲೈವ್ ಕ್ಲಾಸುಗಳಿರುತ್ತದೆ, ಯೂಟ್ಯೂಬ್ ಕ್ಲಾಸುಗಳಿರುತ್ತದೆ, ಕ್ವಶನ್ ಬ್ಯಾಂಕ್ ಹಾಕ್ತೀವಿ, ಕ್ವಶನ್ ಪೇಪರ್ ಹಾಕ್ತಾ ಇರ್ತೀವಿ. ಪ್ರತಿ ಒಂದು ಮಾಹಿತಿ, ಗ್ರಾಮರ್ ಇರ್ಬೋದು, ಎಲ್ಲ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ನಮ್ಮೂರು ಯೂಟ್ಯೂಬ್ ಚಾನಲು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ, ಪೋಷಕರಿಗೆ ಒದಗಿಸಿ ಕೊಡ್ತಾ ಇರುತ್ತದೆ. ಹಾಗಾಗಿ ಅದು ತಪ್ಪಾದರೆ ಎಲ್ಲೋ ಮನಸ್ಸಿಗೆ ನೋವಾಗುತ್ತದೆ ಅಷ್ಟೇ, ಮತ್ತೇನೂ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ನೆಕ್ಸ್ಟ್ ಮುಂಬರುವ ದಿನದಲ್ಲಿ ಫೈನಲ್ ಪೇಪರ್ ತೆಗೆಯೋರು ದಯವಿಟ್ಟು ಈ ರೀತಿ ಮಿಸ್ಟೇಕ್ ಮಾಡಬೇಡಿ, ಔಟ್ ಆಫ್ ಸಿಲೆಬಸ್ ಕೊಡಬೇಡಿ. ಯಾಕಂದ್ರೆ ಮಗು ವರ್ಷವಿಡೀ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದೇ ಬರುತ್ತದೆ ಅಂತ ಒಂದು ನಿರೀಕ್ಷೆಯಲ್ಲಿ ಇರುತ್ತದೆ. ನೀವು ಸಡನ್ಲಿ ಔಟ್ ಆಫ್ ಸಿಲೆಬಸ್ ಅಂದರೆ ಯಾವ್ಯಾವುದೋ ವ್ಯಾಕರಣ ಪುಸ್ತಕದಲ್ಲಿರುವುದನ್ನೆಲ್ಲ ತಂದು ಕೊಟ್ಟು ಬಿಟ್ರೆ ಮಗುವಿಗೆ ಗೊಂದಲ ಆಗುತ್ತದೆ. ಹಾಗಾಗಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಾನಂತೂ ಸಾಕಷ್ಟು ಸಲ ಇದರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾವು ಸಹೋದಯ ಪೇಪರ್ ಬಗ್ಗೆ ತುಂಬ ಕೀಳಾಗಿ ಮಾತನಾಡುವಂಥ ಅವಶ್ಯಕತೆ ಇಲ್ಲವೇನೋ ಅಂತ ನನಗನ್ನಿಸುತ್ತದೆ. ಯಾಕಂದರೆ ಅದು ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ.
ಸಹೋದಯ ಪೇಪರ್ ಸ್ನೇಹಿತರೆ, ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನೀವು ಬೇಕಾದ್ರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ, ಕಳೆದ 7-8 ವರ್ಷಗಳಿಂದ ಸಹೋದಯ ಪೇಪರ್ಗೆ ಒಂದು ಪ್ಯಾಟ್ರನ್ ಇರ್ತಿರ್ಲಿಲ್ಲ, ಒಂದು ಕರಿಕ್ಯುಲಮ್ ಇರ್ತಿರ್ಲಿಲ್ಲ, ಒಂದು ಪೋರ್ಷನ್ ಇರ್ತಿರ್ಲಿಲ್ಲ, ಒಂದು ಅಲೈನ್ಮೆಂಟ್ ಇರ್ತಿರ್ಲಿಲ್ಲ. ಹೇಗೇಗೋ ಬರ್ತಾ ಇತ್ತು. ಆದರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಏನ್ ಮಾಡ್ತೀವಿ ಗೊತ್ತಾ, ಅದನ್ನೆಲ್ಲವನ್ನು ಸೆರೆ ಹಿಡಿತು. ಅದೆಲ್ಲವನ್ನು ಸೆರೆ ಹಿಡಿದು ಮೂಲಕ ಮಾಧ್ಯಮಗಳ ಮೂಲಕ ಕಳಿಸ್ಲಿಕ್ಕೆ ಶುರುವಾಯಿತು. ಅದನ್ನೆಲ್ಲವನ್ನು ನೋಡಿ ಅದನ್ನು ಸರಿಪಡಿಸ್ಕೊಳ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಲ ತುಂಬಾ ಚೆನ್ನಾಗೇ ಬಂದಿದೆ. ಎಲ್ಲೋ ಒಂದೆರಡು ಮಿಸ್ಟೇಕ್ಗಳು ಆಗಿದೆ, ಆದರೆ ಅದು ಫೈನಲ್ ಪೇಪರ್ ಅಲ್ಲಿ ಆಗಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಫೈನಲ್ ಪೇಪರ್ ಆಗಬಾರ್ದು. ಮಕ್ಕಳಿಗೆ ಮೋಸ ಮಾಡಬೇಡಿ. ಯಾಕಂದ್ರೆ ಮಕ್ಕಳ ಮಟ್ಟಕ್ಕೆ ತೆಗಿರಿ. ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಕೇವಲ ಕನ್ನಡ ಪೇಪರ್ ಮಾತ್ರ ಹೇಳ್ತಾ ಇಲ್ಲ ಸ್ನೇಹಿತರೆ. ಮ್ಯಾಥ್ಸು, ಸೈನ್ಸು, ಸೋಷಿಯಲು, ಹಿಂದಿ ಎಲ್ಲ ಪೇಪರ್ಗಳು ಮಿಸ್ಟೇಕ್ ಆಗಿದ್ದಾವೆ. ಎಲ್ಲ ಪೇಪರ್ಗಳಲ್ಲಿ ಮಕ್ಕಳಲ್ಲಿ ಗೊಂದಲ ಉಂಟಾಗಿದೆ. ಬೋರ್ಡ್ ಶಾಂಪಲ್ ಪೇಪರ್ ತರ ಇಲ್ಲ. ಇದು ಒಂದು ರೀತಿ ನಮಗೆ ತುಂಬಾ ಕ್ಲಿಷ್ಟಕರವಾಗಿತ್ತು ಈ ಪೇಪರು ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿರೋದು. ಹಾಗಾಗಿ ಇದು ಬೇರೆ ಯಾವುದ ಮತ್ತು ಜಿಲ್ಲೆಗಳಿಗೆ ಇದು ಸಂಬಂಧಪಟ್ಟಿರುವುದಿಲ್ಲ. ಹಾಗಾಗಿ ನಾವು ನಮ್ಮಲ್ಲೇ ಸರಿಪಡಿಸ್ಕೊಳ್ಳೋಣ. ಎಲ್ಲ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಸಹೋದಯ ಪೇಪರ್ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದ್ರೆ ಅದನ್ನು ಸೆರೆ ಹಿಡಿದಿದ್ದೀನಿ ನಾನು, ಯಾವುದನ್ನು ಬಿಟ್ಟಿಲ್ಲ. ಎಲ್ಲ ಪೇಪರನ್ನು ಸೆರೆ ಹಿಡಿದು ಹಾಕಿದ್ದೀನಿ ನಾನು. ಹಾಗಾಗಿ ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಅದಕ್ಕಾಗಿ ನಾವು ಹೆಚ್ಚು ಅದ್ರ ಬಗ್ಗೆ ಈಗ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಯಾಕಂದ್ರೆ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಏನೋ ಒಂದೆರಡು ತೆಗೆಯುವಾಗ ಮಿಸ್ಟೇಕ್ ಆಗುತ್ತದೆ. ನಾವ್ಯಾರು ಸರ್ವಜ್ಞರಲ್ಲ. ಏನೋ ತೆಗಿಬೇಕಂತ ತೆಗೆದು ಬಿಟ್ಟಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ತೆಗಿಬೇಡಿ ಸ್ನೇಹಿತರೆ. ಯಾಕಂದ್ರೆ ಇದರಿಂದ ಶಿಕ್ಷಕರು ರೊಚ್ಚಿಗೆದ್ದು ಬಿಡ್ತಾರೆ. ಬೇಡ, ಈ ತರ ಮಾಡಬೇಡಿ. ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ನಿಭಾಯಿಸಿ. ಶಾಂಪಲ್ ಪೇಪರ್ ಇಟ್ಕೊಳ್ಳಿ, ಕರಿಕ್ಯುಲಮ್ ಇಟ್ಕೊಳ್ಳಿ, ಅದೇ ಪ್ರಕಾರದಲ್ಲಿ ಸೆಟ್ ಮಾಡಿ. ನಿಮಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಶಿಕ್ಷಕರಿಗೂ ಒಳ್ಳೆಯದು, ನಮಗಂತೂ ಇನ್ನೂ ಒಳ್ಳೆಯದು. ನೀವು ಚೆನ್ನಾಗಿ ತೆಗೆದು ಬಿಟ್ರಿ ಅಂದರೆ ಇನ್ನೂ ಒಳ್ಳೆಯದು. ಇದು ಮಾರ್ಕಿಂಗ್ ಸ್ಕೀಮ್. ಇದು ಸ್ನೇಹಿತರೆ ಮಾರ್ಕಿಂಗ್ ಕೀ ಆನ್ಸರ್. ಇದು ನೋಡ್ಕೊಳ್ಳಿ. ಮಾದರಿ ಉತ್ತರ ಪತ್ರಿಕೆ ಸೆಟ್ 1 ಇದು 5 ಪ್ರಶ್ನೆಗಳು ಇಲ್ಲಿದ್ದಾವೆ. ನಾನು ನಿನ್ನೆ ಹಾಕಿದ್ದೀನಿ, ಆದರೂ ಒಂದ್ಸಲ ಕೀ ಆನ್ಸರ್ ಕೊಡಿ ಮಿಸ್ ಅಂತ ಅನೇಕರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಕೊಡ್ತಾ ಇದ್ದೀನಿ. ಇದು ನಾನು ನಿನ್ನೆ ಹೇಳಿದ್ದೀನಿ, ಇದು ತಪ್ಪಾಗಿದೆ ಅಂತ. ಈ ಪ್ರಶ್ನೆ ಅಲ್ಲಿ ಕೃತಿ ಬಂದರೆ ಮಾತ್ರ ಸೊಬಗಿನ ಸುಗ್ಗಿ ಆಗುತ್ತದೆ, ಇಲ್ಲಾಂದ್ರೆ ಅದು ತಪ್ಪಾಗುತ್ತದೆ. ಇದೆಲ್ಲ ಓಕೆ, ಚೆನ್ನಾಗಿದೆ. ಇದೆಲ್ಲ ಫಾಲೋ ಅಪ್ ಮಾಡಿದ್ದಾರೆ. ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ನೀವು ಹಂಗೆ ತಿಳ್ಕೊಳ್ಬೇಡಿ. ಈಗ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ. ಅದನ್ನೆಲ್ಲ ಸೆರೆ ಹಿಡಿದಿದ್ದೀನಿ ನಾನು. ಸೆರೆ ಹಿಡಿದು ಹಾಕಿ ಮಾಧ್ಯಮದ ಮೂಲಕ ಬಂದಮೇಲೆ ಅದು ಕರೆಕ್ಟ್ ಆಗಿದೆ. ಪಾಪ ಕರೆಕ್ಟ್ ಮಾಡ್ತಾ ಇದ್ದಾರೆ. ಈಗೆಲ್ಲ ಸ್ವಲ್ಪ ಓಕೆ, ತುಂಬ ಏನೋ ಮಿಸ್ಟೇಕ್ ಇಲ್ಲ. ಏನೋ ಒಂದೆರಡು ಆಗಿದೆ, ಆದರೆ ನೆಕ್ಸ್ಟ್ ಹಂಗೆ ಮಾಡಬೇಡಿ ಸ್ನೇಹಿತರೆ. ಇದೊಂದು ಅಂದರೆ ಈಗ ಯಾವುದದು ಮುಂಜೆರಗುವಂಥ ಒಂದು ಏನು ಪ್ರಶ್ನೆ ಬಂತಲ್ಲ, ಇದೊಂದು ಹೊರತುಪಡಿಸಿದರೆ, ಇದು ಶಬ್ದಮಣಿ ದರ್ಪಣದಲ್ಲಿ ಬರುವಂಥದ್ದು, ಇದು ಕೇಶಿರಾಜಂದು. ಇದೊಂದು ಹೊರತುಪಡಿಸಿದರೆ ಮಿಕ್ಕಿದೆಲ್ಲ ನಮ್ಮ ಪರೀಕ್ಷಾ ಸುಗಮದಲ್ಲಿ ಇರುವಂಥದ್ದೇ ಬಂದಿದೆ ಸ್ನೇಹಿತರೆ. ಎಲ್ಲ ಚೆನ್ನಾಗಿದೆ. ನಮ್ಮ ಪರೀಕ್ಷಾ ಸುಗಮ ನಿಮ್ಗೆ ಹೇಳಿದ್ನೆಲ್ಲ ಬಹಳಷ್ಟು ಚೆನ್ನಾಗಿದೆ. ನಿನ್ನೆ ನಮ್ಮ ಸ್ನೇಹಿತರು ಅನೇಕ ಜನರು ಶಿಕ್ಷಕರು ಕೇಳ್ತಾ ಇದ್ರು, ಯಾವುದು ಅಕ್ಕ ಮಾದೇವಿ ಪಾಠದಲ್ಲಿ ನೋಟ್ಸ್ ಅಲ್ಲಿ ಕೇಳಿರೋದು ತಪ್ಪಾಗಿದೆ ಮೇಡಮ್, ನಿಮ್ಮ ನೋಟ್ಸ್ ತುಂಬಾ ಚೆನ್ನಾಗಿದೆ ಅಂತ. ನಾನು ಪರ್ಟಿಕ್ಯುಲರ್ CBSE ಅಂತಾನೆ ಮಾಡಿದ್ದೀನಿ. ನಮ್ಮ ನೋಟ್ಸ್ ಅದ್ಭುತವಾಗಿದೆ ಸ್ನೇಹಿತರೆ, ನಮ್ಮ ನೋಟ್ಸ್ ಅದ್ಭುತವಾಗಿದೆ. ಇವೆಲ್ಲ ನಮ್ಮ ಪುಸ್ತಕದಲ್ಲೇ ಇರುವಂಥದ್ದು. ಸ್ವಲ್ಪ ಇದನ್ನು ಕೊಡುವಾಗ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಮಕ್ಕಳಲ್ಲ. ಹಾಗಾಗಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಕೊಡಿ ಸ್ನೇಹಿತರೆ. ದಯವಿಟ್ಟು ಈ ಥರ ಕೊಡಬೇಡಿ. ದಂಗುಬಡಿ ನಾವು ಇದನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಕೇರಳದವರು ಕರ್ನಾಟಕದ ಕ್ರಿಕೆಟ್ ತಂಡವನ್ನು ದಂಗು ಬಡಿದರು ಅನ್ನೋದು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಾನೆಲ್ಲ ಕೊಟ್ಟಿದ್ದೀನಿ. ಎಲ್ಲ ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿರುವಂಥದ್ದೇ ಬಂದಿದೆ. ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ. ಇವೆಲ್ಲ ನಮ್ಮ MCQ. ನಾನು ಕಳೆದ ವರ್ಷ ಇದರಲ್ಲೇ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಅವು ಕೂಡ ಇದ್ದಾವೆ. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ವರ್ಷ ಏನು ಅಂಥ ಮಿಸ್ಟೇಕ್ ಇಲ್ಲ. ಓಕೆ, ಇಂಪ್ರೂವ್ಮೆಂಟ್ ಆಗಿದೆ. ಅದು ಇನ್ನೂ ಆಗುತ್ತದೆ.
ಯಾಕಂದ್ರೆ ಅದನ್ನ ನಾವು ಹೇಳಿದಾಗೆ ತಾನೇ ಅದು ಸರಿಪಡಿಸ್ಕೊಳಕ್ ಸಾಧ್ಯ. ಕಮೆಂಟ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಜನ ಹೇಳುವುದರಲ್ಲಿ ಬೇಜಾರ ಮಾಡ್ಕೊಳ್ಳೋದು ಬೇಡ. ತಪ್ಪಿದ್ರೆ ತಪ್ಪು, ಸರಿಪಡಿಸ್ಕೊಳ್ಳೋಣ. ಯಾಕಂದ್ರೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ಬೇಕಲ್ಲ, ಎಲ್ಲರ ಮಾರ್ಗದರ್ಶನ ಸಲಹೆ ಎಲ್ಲ ಬೇಕಾಗುತ್ತದೆಯಲ್ಲ. ಇದೆಲ್ಲ ಇವಾಗ ಕರೆಕ್ಟ್, ಇವಾಗ ಓಕೆ. ಇದೆಲ್ಲ ಅವಾಗ ಬರ್ತಿತ್ತೇ ಇರಲಿಲ್ಲ, ಇದಕ್ಕೆಲ್ಲ ಅಂಕನೇ ಕೊಡ್ತಿರ್ಲಿಲ್ಲ, ಇದಕ್ಕೆಲ್ಲ ಅಂಕನೇ ಇರ್ತಿರ್ಲಿಲ್ಲ, ಈ ಸ್ಥಳ ದಿನಾಂಕಕ್ಕೆಲ್ಲ. ಈಗ ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಗೊತ್ತಿರುವವರೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಚೆನ್ನಾಗಿ ಮಾಡಿದ್ದಾರೆ ಪಾಪ, ಎಲ್ಲೋ ಬೈ ಮಿಸ್ಟೇಕ್ ಅದು ಬಂದ್ಬಿಟ್ಟಿದೆ, ಆದರೆ ಮಾಡಬೇಡಿ ನೆಕ್ಸ್ಟ್. ಇದೆಲ್ಲ ನಮ್ದು ನೋಟ್ಸ್ ಬಹಳ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಅದ್ಭುತವಾದಂಥ ನೋಟ್ಸ್ ಇದೆ ನಮ್ದು. ಅದರ ಮಟ್ಟಕ್ಕೆ ತೆಗೆದಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಏನ್ ಮಾಡೋದು, ಕೆಲವೊಂದ್ಸಲ ಮಿಸ್ಟೇಕ್ ಆಗ್ಬಿಡತ್ತೆ. ಮಾಡ್ಬೇಕು ಅಂತ ಅಲ್ಲ, ಏನೋ ಸ್ವಲ್ಪ ಸ್ಟ್ಯಾಂಡರ್ಡ್ ತೆಗಿಯೋಣ ಅಂತ ಹೋಗ್ತಾರೆ, ಅಲ್ಲಿ ತಪ್ಪಾಗ್ಬಿಡತ್ತೆ, ಎಡವಿ ಬಿಡ್ತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದೆಲ್ಲ ಇರ್ಲಿಲ್ಲ ಅವಾಗೆಲ್ಲ. ಹಿಂಗ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಇದೆಲ್ಲ ಇರ್ತಿರ್ಲಿಲ್ಲ. ಈಗ ಓಕೆ, ಇದೆಲ್ಲ ಮಾಡಿದ್ದಾರೆ. ಮಾಡ್ಲಿಲ್ಲ ಅಂದ್ರೆ ನಾವು ಬಿಡ್ಬೇಕಲ್ಲ. ನಾವು ಇರೋದೇ ಅದಕ್ಕಾಗಿ, ಚಾನಲ್ ಕಟ್ಟಿದ್ದೇ ಅದಕ್ಕಾಗಿ. ನಾವು ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕಂದ್ರೆ ಅದು ಮಕ್ಕಳಿಂದನೇ ಬರಬೇಕಾಗುತ್ತದೆ. ಅದು ಯಾವುದೋ ಒಂದು ವೇದಿಕೆಯಲ್ಲಿ ಮಾತನಾಡಿದ್ರೆ ಬರೋದಿಲ್ಲ. 10 ಮಕ್ಕಳುಗಳು ಕನ್ನಡ ತಗೊಂಡು ಮಾತ್ರ ಅದು ಉಳಿಯುತ್ತದೆ, ಬೆಳೆಯುತ್ತದೆ. ಅದು ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳ ಮಟ್ಟಕ್ಕೆ ಇರಲಿ ಅಂತ. ನೋಡಿ ಸ್ನೇಹಿತರೆ, ಇದು ಬಹಳ ದೊಡ್ಡದಿದೆ. ಇದು ನಮ್ದು ನೋಡಿ, ಇದು ಸುಮ್ಮನೆ ಇದು ಒಂದು ಸ್ಟೇಟಲ್ಲೆಲ್ಲ ಬರ್ತಾ ಇರ್ತಿತ್ತಲ್ಲ, ಆ ಥರ ನೋಟ್ಸ್ಗಳು. ಬಟ್ ನಾನು ಈ ನೋಟ್ಸ್ ಎಲ್ಲ CBSE ಅಂತಾನೆ ಸಂಬಂಧಪಟ್ಟಿರುವ ನೋಟ್ಸು ಬಹಳ ಅದ್ಭುತವಾಗಿ ಮಾಡಿದ್ದೀನಿ. ನಮ್ಮ ಪುಸ್ತಕವನ್ನು ಕೊಂಡುಕೊಳ್ಳಿ, ನಿಮಗೆ ಗೊತ್ತಾಗುತ್ತದೆ. ಬಹಳ ಚೆನ್ನಾಗಿದೆ ನಮ್ಮ ನೋಟ್ಸ್. ಇದೆಲ್ಲ ಸ್ವಲ್ಪ ದೊಡ್ಡದಾಯಿತು, ಇಷ್ಟು ದೊಡ್ಡದೆಲ್ಲ ಅವಶ್ಯಕತೆ ಇರೋದಿಲ್ಲ. ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ನೀವು ತಗೊಳ್ಳಿ, ನನ್ನ ಪುಸ್ತಕ ತೆಗೆದುಕೊಳ್ಳಿ. ಅಯ್ಯೋ, ಈ ಮಗುಗೆ ಇಷ್ಟೆಲ್ಲ ಬರೀಲಿಕ್ಕಾಗುತ್ತದೆಯಾ? ನಾನು ಎಷ್ಟು ಸುಂದರವಾಗಿ ಬರೆದಿದ್ದೀನಿ. ನಮ್ಮ ನೋಟ್ಸ್ ತಗೊಳ್ಳಿ, ಪರೀಕ್ಷೆ ಸುಗಮದಲ್ಲಿ ಹಾಕಿದ್ದೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.